ಗುರುಜಿ, ಕಾರ್ಯಕ್ರಮದ ಕೊನೆಯ ವಿಭಾಗ ನಾವೆಲ್ಲರೂ ಕಾತರರಾಗಿ ಕಾಯುವಂತ ಒಂದು ವಿಭಾಗ, ಇದು ಸಂಸ್ಕಾರಗಳ ವಿಭಾಗ. ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಸಂಸ್ಕಾರದಲ್ಲಿ ಇವತ್ತು ಜ್ಞಾಪಕ ಇಟ್ಕೋಬೇಕಾದ ದಿನ ಅಂತ ಏನು ಹೇಳಿದೆ? ಬುಧವಾರ ಅಂತ ಹೇಳಿದೆ. ಬುಧ ಅಂದ್ರೆ ಮರ್ಕ್ಯುರಿ. ನಿಮ್ಗೆಲ್ಲರೂ ಕುಬೇರ ಲಕ್ಷ್ಮಿ ವ್ರತವನ್ನ ಮುಂದಿನ ದಿವಸಗಳಲ್ಲಿ ಹೇಳ್ಕೊಡ್ತೀನಿ. ಏನು ಅಂದ್ರೆ, ಆ ಕುಬೇರ ಲಕ್ಷ್ಮಿ ವ್ರತವನ್ನ ಯಾರು ಬುಧ ಸ್ಥಿರ ಅಂದ್ರೆ, ಈ ರಹಸ್ಯವನ್ನ ನಾ ಭೂತೋನ ಭವಿಷ್ಯತಿ ನಿಮ್ಮ ಕೈಯಲ್ಲಿ ಯಾವತ್ತೂ ದುಡ್ಡು ನಿಲ್ಲೇಬೇಕು. ಮನೇಲಿ ₹1 ಖಾಲಿ ಆಗ್ಲೇಬಾರ್ದು. ಬಂದಿರತಕ್ಕಂಥ ದುಡ್ಡು ಅಟ್ಲೀಸ್ಟ್ ಇನ್ನೇನು ಕೊನೆಗೆ ಖಾಲಿ ಆಗ್ತಾ ಇದೆ ಅಂದ್ರೆ ₹1,000 ಮಿನಿಮಮ್ ಪಕ್ಷ ನಿಮ್ಮ ಹತ್ರ ಇರಲೇಬೇಕು. ಎಷ್ಟಾ ಕಷ್ಟ ಬರಲು ಆ ₹1,000 ಇಲ್ಲ ಅಂತ ಅನ್ಬಾರ್ದು, ದಾರಿದ್ರ್ಯ ಇರಬಾರ್ದು. ಮನೆಯಲ್ಲಿ ಮಾಡತಕ್ಕಂಥ ವಿಧಾನಗಳು ಈ ರೀತಿಯಾದ ಒಂದು ಕ್ರಮ. ಅದರಿಂದ ನೀವೆಲ್ಲ ಏನು ಮಾಡಿ, ಮೊದಲನೇದಾಗಿ ಕುಬೇರ ಲಕ್ಷ್ಮಿ ಪೂಜೆ ಮಾಡೋಕ್ಕೆ ಏನು ತರಬೇಕು ಎತ್ತ ಅಂತ ರಹಸ್ಯವಾಗಿ ಇನ್ನೊಂದು ದಿವಸ ತಿಳಿಸ್ಕೊಡ್ತೀನಿ. ಆದರೆ ಆ ರಹಸ್ಯ ಜೊತೆಗೆ ಇವತ್ತಿನ ದಿವಸ ನೀವು ಮಾಡಬೇಕಾದ ಸಂಸ್ಕಾರ ಏನು ಅಂದರೆ, ಪ್ರತಿದಿನ ದಾರಿದ್ರ್ಯ ಓಡಿಸ್ಬೇಕು. ಆ ದಾರಿದ್ರ್ಯ ಹೇಗೆ ಅಂದರೆ, ಬುಧ ಯಾವತ್ತಿದ್ರು ನಾನು ಹೇಳಿದೆ ಸಾಕ್ಷಾತ್ ಸೂರ್ಯನ ಅಂಶವಾಗಿರ್ತಕ್ಕಂಥವ್ನು, ಚಂದ್ರನ ಅಂಶ ಆಗಿರ್ತಕ್ಕಂಥವ್ನು. ಸೂರ್ಯನ ಅಂಶ ಆಗಿರ್ತಕ್ಕಂಥವ್ನು ಯಾರು? ಪರಮೇಶ್ವರ. ಅದಕ್ಕೆ ನಾವು ಏನೋ ಸೌರಾಷ್ಟ್ರಂಚ ಸೋಮನಾಥಂಚ, ಅಲ್ಲಿ ಸಮುದ್ರ ತೀರದಲ್ಲಿ ಇರ್ತಕ್ಕಂಥ ಸೋಮನಾಥ. ಚಂದ್ರನ ಅಂಶವಾಗಿರ್ತಕ್ಕಂಥ ಬುಧ ಅಂದ್ರೆ ತಂದೆ ಅನ್ಸ್ಕೊಂಡು ತಂದೆಯಾಗಿರ್ತಕ್ಕಂಥವ್ನು ಚಂದ್ರ ಬುಧನಿಗೆ. ಇನ್ನು 50% ಈ ಕಡೆ ಗುರು ಅಂಶವಾಗಿರ್ತಕ್ಕಂಥವನು ಸಾಕ್ಷಾತ್ ಮಲಗಿರೋ ನಾರಾಯಣ ಸ್ವರೂಪದಲ್ಲಿ ಇರ್ತಕ್ಕಂಥವನು ಯಾರು? ಶ್ರೀಮನ್ನಾರಾಯಣ ಅಂಶದಲ್ಲಿ ತ್ರಿವೇಂದ್ರಂ ಅನಂತ ಪದ್ಮನಾಭ. ಅನಂತ ಪದ್ಮನಾಭ, ಪದ್ಮನಾಭ ಅಂದ್ರೆ ಕಮಲದ ಹೂ ಎಲ್ಲಿ ನೀರಲ್ಲಿದ್ದಾಗ ಇವನು ಪೂಜೆ ಮಾಡ್ತಾ ಇರೋದು ಪರಮೇಶ್ವರ. ಅದಕ್ಕೋಸ್ಕರ ಈಶ್ವರನ್ನೇ ಪೂಜೆ ಮಾಡ್ತಾ ಇರೋ ಮಹಾವಿಷ್ಣು ನಿದ್ರಾವಸ್ಥೆಯಲ್ಲಿದ್ದಾಗ ನೀರಿನ ಅಂಶದಲ್ಲಿ ಪರಿವರ್ತನೆ. ಇವರಿಬ್ಬರ ಅಂಶದಲ್ಲಿ ಕೂತಿರ್ತಕ್ಕಂಥ ಸೋಮಾಸ್ಕಂದರ್ ಅಂತ ಏನು ಹೇಳಿದೆ? ರಾಮೇಶ್ವರ ಯಾತ್ರೆಯಲ್ಲಿ ಸುಬ್ರಹ್ಮಣ್ಯ. ಅದಕ್ಕೆ ಇವತ್ತು ನೀವು ಮಾಡಬೇಕಾದ 2 ದೇವರ ಪೂಜೆ. ಆ 2 ದೇವರ ಪೂಜೆ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ವಿಧಾನ. ಅದಕ್ಕೆ ನೀವೇನು ಮಾಡಿ, ಮನೆ ಅಡುಗೆ ಮನೆಯಲ್ಲಿ ಇನ್ನು ಮೇಲೆ ಪ್ರತಿದಿನ ಇದು ನಮ್ಮ ಸಂಸ್ಕಾರ ಏನು ಅಂದರೆ, ಒಂದು ಅಕ್ಕಿಯನ್ನು ಒಂದು ಪಾವಲ್ಲಿ, ಒಂದು ಪುಟಾಣಿ ಪಾವು ತಗೊಳ್ಳಿ. ಇದು ಅಂಗಡಿಯಲ್ಲಿ ಕೊಂಡ್ಕೊಂಬಂದ್ರೂ ಪರವಾಗಿಲ್ಲ, ಪುಟಾಣಿದು. ಕಬ್ಬಿಣದ ಪಾವು ಆದರೆ ಒಳ್ಳೆಯದು, ಅಥವಾ ಸ್ಟೀಲ್ ಪಾವು ಆದರೆ ಅದು ಕಬ್ಬಿಣದ್ದೇ, ಎಲ್ಲ ಒಂದೇ, ಕಬ್ಬಿಣದ ಪಾವು. ಈ ಪುಟಾಣಿ ಪಾವಲ್ಲಿ ಪೂರ್ತಿ ಅಕ್ಕಿಯನ್ನು ತುಂಬಬೇಕು. ಇಲ್ಲಿ ಶ್ರೀಮನ್ನಾರಾಯಣ ಲಕ್ಷ್ಮೀನಾರಾಯಣ ಸಮೇತವಾಗಿರ್ತಕ್ಕಂಥ ನಾರಾಯಣನು ಅಕ್ಕಿಯಲ್ಲಿ ಇಟ್ಟು ಅಡುಗೆ ಮನೆಯೊಳಗೆ ಇಟ್ಟು ಪೂಜೆ ಮಾಡ್ಕೋಬೇಕು. ಯಾವತ್ತಿದ್ರು ಇವತ್ತು ಮಾಡಿರೋ ಪೂಜೆನ ನಾಳೆ ಬೆಳಗ್ಗೆ ನಮಸ್ಕಾರ ಮಾಡಿ ಆ ವಿಗ್ರಹಗಳನ್ನ ತೆಗೆದು ಆ ಅಕ್ಕಿಯನ್ನು ಒಂದು ಅಕ್ಕಿ ಡಬ್ಬಿಯಲ್ಲಿ ಮೊದಲನಾಗಿ ಏನು ಮಾಡಬೇಕು, ಇಟ್ಕೊ ಪೂಜೆ ಮಾಡಬೇಕು. ಅಕ್ಕಿಗೆ ಹಾಕ್ಕೋಬೇಕು, ಅನ್ನಕ್ಕೆ ಹಾಕ್ಕೊಂಡು ಉಪಯೋಗಿಸ್ಕೊಳ್ಳಿ. ಪ್ರತಿದಿನ ಅನ್ನ ಮಾಡ್ಕೊತೀರ, ಅದಕ್ಕೆ ಉಪಯೋಗಿಸ್ಕೊಳ್ಳಿ. ಇನ್ನೊಂದು ಸಲ ಏನು ಮಾಡಿ, ಆ ಅಕ್ಕಿ ಜೊತೆಗೆ ಸ್ವಲ್ಪ ಮಟ್ಟಿಗೆ ಅಕ್ಕಿ ತೆಗೆದು ಈ ರೀತಿಯಾಗಿ ಬುಧವಾರದಿಂದ ಪ್ರಾರಂಭ ಮಾಡಬೇಕು. ಯಾವತ್ತಿಂದ? ಬುಧವಾರದಿಂದ. ಅಂದರೆ ಇವತ್ತೇ ಪ್ರಾರಂಭ ಮಾಡಿದ್ರು ಒಳ್ಳೆಯದು. ಆ ರೀತಿಯಾಗಿ ಅಕ್ಕಿಯನ್ನು ಇಟ್ಕೊಂಡು ಈ ಅಕ್ಕಿಯನ್ನು ಒಂದು ಪಟ್ಟಣದಲ್ಲಿ ಕಟ್ಕೊಂಡ್ರೆ ಸಾಕು. ಅಕ್ಕಿ ಡಬ್ಬಿ ಏನಿದೆ ಅದರೊಳಗೆ ಇಟ್ಬಿಡಿ. ಅಕ್ಕಿ ಡಬ್ಬಿ ಒಳಗಿಟ್ಬಿಡಿ. ನೀವು ಅಕ್ಕಿ ಡಬ್ಬಿ ಖಾಲಿ ಆದ್ರೂ ಏನು ಅಕ್ಕಿಯನ್ನು ಕಟ್ಟಿ ಒಂದು ಪಟ್ಟಣದಲ್ಲಿ ಇಟ್ಟಿರ್ತೀರಾ, ಖಾಲಿ ಆಗಿರಲ್ಲ. ಅದೇ ರೀತಿಯಾದ ಒಂದು ದಾರಿದ್ರ್ಯವಾಗಿರ್ತಕ್ಕಂಥ ವಂಶ, ನಿರ್ವಂಶವಾಗಿರ್ತಕ್ಕಂಥ ಎಷ್ಟೋ ವಂಶಗಳು ಹೊಟ್ಟೋಗಿರೋದು ಅದಕ್ಕೆ ದಾರಿದ್ರ್ಯಕ್ಕೆ. ಊಟಕ್ಕೂ ಕಷ್ಟವಾಗೋಗಿದ್ದಕ್ಕೆ ದಾರಿದ್ರ್ಯಕ್ಕೆ. ಆ ದಾರಿದ್ರ್ಯ ಬರದೇ ಇರಬೇಕಂತ ನೀವು ಅಡುಗೆ ಮನೆಯಲ್ಲಿ ಪೂರ್ವಕ್ಕೆ ನೋಡ್ಕೊಂಡು ಅಡುಗೆ ಮಾಡಿ. ಯಾವತ್ತಿದ್ರೂ ಆ ಅಕ್ಕಿ ಪಾವಲ್ಲಿ, ಆ ಚಟಾಕ್ ಪಾವನ್ನು ನೀವು, ಆಮೇಲೆ ಇನ್ನೊಂದು ಹೇಳಿದ್ದೀನಿ, ಅಕ್ಕಿ ಎಷ್ಟೇ ಹಾಕಿ ಅಳಿಬೇಡಿ. ಅಳಿದ್ರೆ ಹೋಯ್ತು ದರಿದ್ರ. ಯಾವತ್ತೂ ಒಂದು ಸ್ವಲ್ಪ ಅಕ್ಕಿಯನ್ನು ಒಂದು ಪಾವು, 1.5 ಪಾವು ಹಾಕಿದ್ದೀನಿ ಅಕ್ಕಿ ಅಂದ ತಕ್ಷಣ ಏನು ಮಾಡಬೇಕು, ಒಂದು ಸ್ವಲ್ಪ ಕೈ ಎಕ್ಸ್ಟ್ರಾ ಹಾಕ್ಬಿಡ್ಬೇಕು. ಹಿಂಗೆ ಗೊತ್ತಾಗಬಾರ್ದು ಅದು ಎಷ್ಟು ಏನು ಅಂತ, ಕರೆಕ್ಟಾಗಿ ಅಳಿಬಾರ್ದು. ಯಾವತ್ತು ಅಳಿತೀವಿ ಜೀವನದಲ್ಲಿ ಅಳ್ದು ಹೋಗುತ್ತೆ ನಿಮ್ಮ ಜೀವನ. ಅದಕ್ಕೋಸ್ಕರ ಆ ವಿಚಾರವನ್ನು ಸಪ್ರೇಟಾಗಿ ಮಾತಾಡ್ತೀನಿ ಒಂದು ದಿವಸ. ಆದರೆ ಅಕ್ಕಿಯನ್ನು ಅಳಿಬಾರ್ದು. ಅದೇ ರೀತಿ ಸ್ವಲ್ಪ ಹಾಕ್ಕೊಂಡು ಒಂದು ಹೆಚ್ಚು ಒಂದು ಹಿಡಿ ಹಾಕ್ಬಿಡಿ, ಗಂಟೆನೂ ಹೋಗಲ್ಲ, ಆವಾಗ ಗೊತ್ತಾಗಲ್ಲ. ಅದಾದಮೇಲೆ ಅಕ್ಕಿಯನ್ನು ಒಂದು ಪಾವಲ್ಲಿ ಹಾಕ್ಕೊಂಡು ಅದರಲ್ಲಿ ಲಕ್ಷ್ಮೀನಾರಾಯಣ ಇಟ್ಟು ಪ್ರತಿದಿನ ಪೂಜೆ ಮಾಡಬೇಕು. ಒಂದು ದೀಪ ಇಟ್ಟು ಪೂಜೆ ಮಾಡಿ ಅಡುಗೆ ಮನೆಯಲ್ಲಿ ಹೇಗಿರುತ್ತೆ ಜೀವನ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇವತ್ತು ಬುಧವಾರ ಪ್ರಾರಂಭಿಸ್ಕೋಬೇಕು. ಅದಾದಮೇಲೆ ಸೋಮಾಸ್ಕಂದರ್ ಮಧ್ಯದಲ್ಲಿರ್ತಕ್ಕಂಥವನು. ಈ ಸೋಮಾಸ್ಕಂದರ್ ಪೂಜೆಯನ್ನು ಇವತ್ತೇ ಸಾಯಂಕಾಲ ಮಾಡ್ಕೋಬೇಕು ನೀವು. ಅದಕ್ಕೋಸ್ಕರ ಎಲ್ಲೆಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಸೋಮಾಸ್ಕಂದರ್ ಇರುತ್ತೋ ಅದು ಸಿಗಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಸೋಮಾಸ್ಕಂದರ್ ಆಗಿರ್ತಕ್ಕಂಥ ಪುಸ್ತಕನ, ಅಂದರೆ ಸುಬ್ರಹ್ಮಣ್ಯ, ಈಶ್ವರ ಪಾರ್ವತಿ ಮಧ್ಯ ಕೂತಿರ್ತಾನೆ. ಇವನಿಗೆ ಸೋಮಾಸ್ಕಂದರ್ ಅಂತ ಕಂದಿ. ಸೋಮ ಅಂದರೆ ಈಶ್ವರ, ಸ್ಕಂದ ಅಂದರೆ ಸುಬ್ರಹ್ಮಣ್ಯ. ಪಾರ್ವತಿ ಪರಮೇಶ್ವರರ ಮಧ್ಯದಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಅಂದರೆ ತಿರು ಇಡೈ ಮರದು, ಇಡೈ ಅಂದರೆ ಮಧ್ಯದಲ್ಲಿ. ಅದಕ್ಕೆ ಜೀವನ ಮಧ್ಯಾಂಶದಲ್ಲಿ ಅದರ ಇರಲಿ. ಕೆಳಗೆ ಹೋಗೋದು ಬೇಡ, ಮೇಲೆ ಹೋಗೋದು ಬೇಡ, ಸ್ಥಿರವಾಗಿ ನಡ್ಕೊಂಡು ಹೋಗಲಿ ಅಂತ ಸುಬ್ರಹ್ಮಣ್ಯ. ಅದಕ್ಕೆ ಸಾಯಂಕಾಲ ಎಲ್ಲರೂ ಸುಬ್ರಹ್ಮಣ್ಯ ಅಷ್ಟೋತ್ರವನ್ನು ಮನೇಲಿ ಓದ್ಕೋಬೇಕಾದ್ರೆ ಒಂದು ಹಿಡಿ ಅಕ್ಕಿಯನ್ನು ಹಿಡ್ಕೊಳ್ಳಿ. ಈ ಅಕ್ಕಿಯನ್ನು ಬೆಳಗ್ಗೆ ಪೂಜೆ ಮಾಡಿರ್ತಕ್ಕಂಥ ಅಕ್ಕಿಯನ್ನು 2 ಒಟ್ಟಿಗೆ ಇಟ್ಕೊಂಡು ಮನೆಯಲ್ಲಿ ಸಂತೃಪ್ತಿಯಾಗಿರ್ತಕ್ಕಂಥ ಜೀವನವನ್ನು ಮಾಡಬೇಕು. ಇವತ್ತಿಂದಾನೇ ಸೋಮವಾಗಿರ್ತಕ್ಕಂಥ ಅನುಗ್ರಹವನ್ನು, ಚಂದ್ರನ ಅಂಶ ಅಂದರೆ ಅಕ್ಕಿ, ಆ ಅಕ್ಕಿ ಚಂದ್ರನ ಅಂಶ ಇರೋದ್ರಿಂದ ಪೂಜೆ ಮಾಡೋದು ಸುಬ್ರಹ್ಮಣ್ಯನಿಗೆ. ಸೋಮಾಸ್ಕಂದರ ಪೂಜೆಯನ್ನು ಸಾಯಂಕಾಲ ದಿವಸ ನೀವು ಮಾಡಬೇಕಾದೇನೆಂದರೆ ಸುಬ್ರಹ್ಮಣ್ಯ ಅಷ್ಟೋತ್ರವನ್ನು ಭಾಳ ಚೆನ್ನಾಗಿ ಓದ್ಕೊಳ್ಳಿ. ಇಷ್ಟನ್ನು ಓದ್ಕೊಂಡ್ರೆ ಅನುಗ್ರಹಪೂರ್ವಕವಾಗಿ ಸಿಗುತ್ತೆ. ಆ ಅಕ್ಕಿಯನ್ನು ಮಾತ್ರ ಯಾವ ಕಾಲಕ್ಕೂ ಖಾಲಿ ಮಾಡಬೇಡಿ. ಒಂದು ಡಬ್ಬಿಯಲ್ಲಿ ಕಟ್ಬಿಟ್ಟು, ಒಂದು ಅಕ್ಕಿ ಡಬ್ಬಿ ನೀವೆಲ್ಲ ಅಕ್ಕಿಯನ್ನು ಹಿಡ್ಕೊಂಡಿರ್ತೀರೋ ಆ ಅಕ್ಕಿ ಒಳಗಡೆನೆ ಇದನ್ನು ಹಾಕ್ಬಿಡಿ. ಯಾವತ್ತು ಪ್ಲಾಸ್ಟಿಕ್ ಕವರಲ್ಲಿ, ಒಂದು ಚಿಕ್ಕ ಪ್ಲಾಸ್ಟಿಕ್ಕಲ್ಲಿ ಇಂಥದ್ದೆಲ್ಲ ಅಕ್ಕಿ ಇಡಬೇಡಿ. ಯಾವತ್ತು ಅಕ್ಕಿ ಇಡಬೇಕಾದ್ರೂ ಕಬ್ಬಿಣದಲ್ಲೇ ಅಕ್ಕಿ ಇಡಬೇಕು. ಗಮನ ಇರಬೇಕು.
ಶನಿ ಸ್ಥಿರವಾಗಿಡಿಸ್ತಾನೆ. ನೀವು ಪ್ಲಾಸ್ಟಿಕಲ್ಲಿ ಇಟ್ರಿ ಹೋಗಿತ್ತು. ಅದೇನಕ್ಕೋಸ್ಕರ ಕಬ್ಬಿಣದಲ್ಲಿ ಯಾಕೆ ಇಡಬೇಕು, ನಾವು ಯಾವ ರೀತಿ ಇದನ್ನ ಸ್ಮರಣೆ ಮಾಡ್ಕೋಬೇಕು, ಪೂಜೆ ಯಾವ ರೀತಿ ಮಾಡಬೇಕು, ಇದನ್ನೆಲ್ಲ ತಿಳಿಸ್ಕೊಳ್ಳೋಣ. ಸಮಯ ಇರುತ್ತೆ, ಆದರೆ ಇವತ್ತಿಗೆ ಕ್ಷಮಾ ಅನುಗ್ರಹತೆ ಸಿದ್ಧಿ ಅಂತ ಕ್ಷಮಿಸಪ್ಪ ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಏನು ಕ್ಷಮಿಸ್ಬೇಕಂತೆ, ಎಲ್ಲೆಲ್ಲಿ ದುಡ್ಡಿಟ್ಟಿದ್ದೀನೋ ಖರ್ಚಿಲ್ಲದೆ ಇಟ್ಕೊಂಡು ಕೂತಿದ್ದೀನಿ, ಗಂಡ ಸೇರಿಸ್ತಾನೋ ಹೆಂಡತಿ ಸೇರಿಸ್ಬಿಡ್ತಾಳ, ಖರ್ಚನ್ನ ಇವತ್ತು ಮಾಡ್ಕೊಳ್ಳೇಬೇಕು. ಎಲ್ಲೆಲ್ಲಿ ಇಟ್ಟಿದ್ದೀರಾ ಇವತ್ತು ಜ್ಞಾಪಿಸ್ಕೊಂಡ್ರೆ ನಾಳೆಗೆ ಅಕೌಂಟ್ ಕ್ಲೋಸ್ ಆಗ್ಬಿಡುತ್ತೆ. ಹುಷಾರ್. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಬುಧವಾರ ಸ್ಥಿರವಾರ ಅಂತ ಹೇಳ್ತಾರೆ, ಹಾಗಾಗಿ ಇವತ್ತಿಂದನೇ ಬಹಳ ವಿಶೇಷವಾದ 2 ಪೂಜೆಗಳನ್ನ ಪ್ರಾರಂಭ ಮಾಡಿ ಅದು ಏನೇನು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ಲಕ್ಷ್ಮೀನಾರಾಯಣನ ಪೂಜೆ ಹಾಗೆ ತಿರುಸ್ಕಂದರ್ ಪೂಜೆಯನ್ನ ಕೂಡ ಪ್ರಾರಂಭ ಮಾಡಿ ಅಂತ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಎಂದಿನಂತೆ ನೀಡೋದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಾಳೆ ಸರಿಯಾಗಿ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀವಿ ಅಂತ ಹೇಳ್ತಾ ನಿಮ್ಮ ಅಪ್ಪಣೆಯೊಂದಿಗೆ ಹೋಗ್ಬರೋದಾ. ನಮಸ್ಕಾರ.